ಗೌಡ ಅವರು ಕಮಿಟೆಡ್ ಆರ್ ಸಿಂಗಲ್? ತುಂಬಾನೇ ಚೆನ್ನಾಗಿದೆ. ನನಗೂ ಈ ಪಾತ್ರದ ಮೇಲೆ ಲವ್ ಆಯ್ತು. ಆ ನಾನು 2 ವರ್ಷ ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ. ನಮ್ ಫ್ಯಾಮಿಲಿ ಅವ್ರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ. ಅಳ್ಳೋದೇ ಇಲ್ಲ. ನಮ್ ಜೊತೆ ಬಿಗ್ ಬಾಸ್ ಆದ್ಮೇಲೆ ಮತ್ತೆ ಕಿರುತೆರೆಗೆ ಕಾಣಿಸ್ಕೊಂತಿರುವ, ಕಿರುತೆರೆ ನಟಿ ಎಂದೇ ಹೆಸರಾಗಿರುವ ಮಂಗಳಗೌರಿ ಪಾತ್ರದಲ್ಲಿ ತುಂಬಾ ಜನ ಮೆಚ್ಚಿದ ನಾಯಕಿ ಕಾವ್ಯಶ್ರೀ ಗೌಡ. ಇವಾಗ ಮಂಗಳಗೌರಿ ಆದ್ಮೇಲೆ ಅದೇ ಟೈಟಲ್ ಅಲ್ಲಿ ಗೌರಿ ಅನ್ನೋ ಪಾತ್ರದಿಂದ ಜಿ ಪವರ್ ಹೊಸ ಚಾನೆಲ್ ನಲ್ಲಿ ನಮ್ಮ ನಾಯಕಿ ನಟಿಯಾಗಿ ಪಾತ್ರ ಮಾಡ್ತಾ ಇದ್ದಾರೆ. ಈ ಪಾತ್ರದಲ್ಲಿ ಅಳಲ್ವಂತೆ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ದಿಸ್ ಲೈಕ್ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ವಿಭಿನ್ನವಾಗಿರುವಂತ ಒಂದು ಕತೆ. ಈ ಕಥೆನಲ್ಲಿ ತಾನು ತನ್ನವರು ಅಂದ್ರೆ ಎಷ್ಟು ಪ್ರೀತಿಸ್ತಾಳೋ, ಜೊತೆಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಅಂತ ಬಂದಾಗ ಅಷ್ಟೇ ಎದುರು ನಿಂತು ಫೇಸ್ ಮಾಡುವಂತ ಒಂದು ಕ್ಯಾರೆಕ್ಟರ್. ಅಂಡ್ ತುಂಬಾ ಬಬ್ಲಿ ಕ್ಯಾರೆಕ್ಟರ್. ಕಾವ್ಯ ಏನಿದ್ದಾಳೆ ಅದೇ ಗೌರಿಯು. ಹೆಂಗೆ ಅಂದ್ರೆ ಶೀಸ್ ಲೈಕ್ ಮಾತಾಡ್ತಾ ಇರ್ತಾಳೆ, ಪಟ 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 ಮಾತಾಡ್ತಿರ್ತಾಳೆ. ಒಂಥರ ಅವಳು ಬೇಜಾರಾದ್ರು ವಿತಿನ್ ಸೆಕೆಂಡ್ ಅಲ್ಲಿ ಮೂಡ್ ಚೇಂಜ್ ಆಗತ್ತಾಳು. ಓಕೆ ಓಕೆ ಇಟ್ಸ್ ಹ್ಯಾಪನ್ ಅನ್ನೋ ತರ. ಲೈಕ್ ಈ ತರ ಒಂದು ಹುಡುಗಿ ತುಂಬಾ ಅಂದ್ರೆ ಲೈಕ್ ತಲೆಗೆ ಹಾಕೊಳ್ಳಲ್ಲ ಯಾವ್ದನ್ನು. ತುಂಬಾ ತಲೆಗೆ ಹಾಕೊಳ್ದಿರಾ ನಗ್ನಗ್ತಾ ಖುಷಿಯಾಗಿ ತನ್ ಸುತ್ತ ಇರೋನು ಖುಷಿಯಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಸೊ ಆತರ ಒಂದು ಕ್ಯಾರೆಕ್ಟರು ತುಂಬಾನೇ ಚೆನ್ನಾಗಿದೆ. ನನಗೂ ಈ ಪಾತ್ರದ ಮೇಲೆ ಲವ್ ಆಯ್ತು. ಅಂದ್ರೆ ಹೌದಲ್ವಾ, ಈ ತರ ಇರ್ಬೋದಲ್ವಾ? ಯಾಕೆ ನಾವು ರಿಯಲ್ ಲೈಫ್ ಅಲ್ಲಿ ಇಷ್ಟೊಂದ್ ತಲೆಗೆ ಹಚ್ಕೊಂತೀವಿ ಏನಾದ್ರು, ಅಲ್ಲಿಗೆ ಇಗ್ನೋರ್ ಮಾಡ್ಬಿಟ್ರೆ ಮುಗೀತಲ್ವಾ ಅಂತ ನನಗೆ ಎಷ್ಟೊಂದ್ಸಲ ಅನ್ಸ್ತಿರತ್ತೆ. ಈ ಪಾತ್ರದಿಂದ ನಾನೇ ಇನ್ಸ್ಪೈರ್ ಆಗಿದ್ದೀನಿ. ಲೈಕ್ ಹೌದು, ಈ ತರ ಇರ್ಬೇಕು ನಾವು ರಿಯಲ್ ಲೈಫ್ ಅಲ್ಲಿ ಅಂತ. ನಿಮ್ದೊಂದು ಡೈಲಾಗ್ ಇದೆ ಬಿಗ್ ಬಾಸ್ ನಲ್ಲಿ, ನಾನು ಎಷ್ಟೋ 3 ವರ್ಷ ನಾನು ಮಾತಾಡಿಲ್ಲ ಅಂದ. 2 ವರ್ಷನಾ? ಆ ಡೈಲಾಗ್ ಹೇಳ್ಬೋದಾ ವೀಕ್ಷಕರಿಗೋಸ್ಕರ? ಆಲ್ರೆಡಿ ನೋಡಿರ್ತಾರೆ. ಅದ್ ನಂಗೂ ಇನ್ನು ಬರ್ತಾನೆ ಇರತ್ತೆ, ಇನ್ನು ಶೇರ್ ಆಗ್ತಿರತ್ತೆ. ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ನಾನು 2 ವರ್ಷ ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ. ನಮ್ ಫ್ಯಾಮಿಲಿ ಅವ್ರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ. ನಮ್ ರಿಲೇಟಿವ್ ಬಂದ್ರು ಅವ್ರ ಜೊತೆನೂ ಮಾತಾಡ್ತಿರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ. ಯಾಕೆ ಅಂತ ಕೇಳಿ. ಯಾಕೆ? ಅದೇ 2 ವರ್ಷ ಪಾಪು ಆಗಿದ್ದೆ, ಮಾತ್ ಬರ್ತಾ ಇರ್ಲಿಲ್ಲ. ಸೊ ಈ ತರ ಪಿಜಿಗಳೆಲ್ಲ ತುಂಬಾ ಮಾಡ್ತಿರ್ತೀನಿ ಅವಾಗವಾಗ. ಅಂಡ್ ಸಿಟ್ಟಲ್ಲೂ ಅಷ್ಟೇ. ಸೊ ತುಂಬಾ ಒಂದ್ ಒಳ್ಳೆ ಟೀಮ್ ಸಿಕ್ಕಿದೆ ನಮ್ಗೆ ಹೇಳ್ಬೇಕಂದ್ರೆ. ಅಷ್ಟೇ ಸಪೋರ್ಟಿವ್ ಆಗಿ ಎಲ್ರು, ಕ್ರಿಯೇಟಿವ್ ಟೀಮ್ ಆಗಿರ್ಬೋದು, ನಮ್ ಇಪಿ ಆಗಿರ್ಬೋದು. ಸೊ ಒಂದಷ್ಟು ಏನು ತೆರೆ ಮುಂದೆ ನೀವು ನಮ್ಮನ್ನೆಲ್ಲ ನೋಡ್ತಿದ್ರೆ, ಸೊ ನಾವು ಅಷ್ಟೇ ಎಫರ್ಟ್ ಹಾಕಿ ಮಾಡ್ತಿದ್ವಿ. ಚೆನ್ನಾಗ್ ಬರ್ಬೇಕು, ನಿಮ್ಮೆಲ್ರಿಗೂ ಇಷ್ಟ ಆಗ್ಬೇಕು ಅಂಡ್ ನಿಮ್ ಮನಸ್ಸು ಗೆಲ್ಬೇಕು ಅಂತ. ಸೊ ನಮ್ಮ ಸೀರಿಯಲ್ ನ ಅದೇ ತರ ನೀವು ನೋಡ್ಬೇಕು ಅಂಡ್ ಸಪೋರ್ಟ್ ಮಾಡ್ಬೇಕು ನಮ್ಮೆಲ್ರಿಗೂ. ಮಂಗಳಗೌರಿ ಸೀರಿಯಲ್ ಅಂದ್ರೆ ಹಳುಮುಂಜಿ ಪಾತ್ರ ಅನ್ನೋದು ಜನರ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿತ್ತು. ಇವಾಗ ಗೌರಿ ಪಾತ್ರದ ಗೌರಿ ಸೀರಿಯಲ್ ನಲ್ಲಿ ನೀವು ಅಳ್ತೀರಾ? ಅಳ್ಳೋದೇ ಇಲ್ಲ ಅಂತ ಅಲ್ಲ. ಎಷ್ಟು ಬೇಕೋ ಅಷ್ಟೇ ಲಿಮಿಟ್. ಅಂದ್ರೆ ಇವಾಗ ರಿಯಲ್ ಆಗಿ ನೀವ್ ಹೆಂಗ್ ಅಳ್ಬೋದು ಅಂದ್ರೆ 1-2 ಕಣ್ಣೀರ್ ಬರುತ್ತೆ, ಓಕೆ. ಆ ತರಾನು ಅಳಲ್ಲ ಅವಳು. ಅದ್ಬಿಟ್ಟು ಓಕೆ ಅಂದ್ಬಿಟ್ಟು ಕಣ್ಣೀರ್ ಒರ್ಸ್ಕೊಂಡ್ ಹೋಗ್ಬಿಡ್ತಾಳೆ. ಸೊ ಅದನ್ನೇ ಅಳೋದನ್ನೇ ಇಡೀ ಸೀನು, ಇಡೀ ದಿನ ಅಳೋದು ಆತರ ಏನು ಇರೋದಿಲ್ಲ. ಎಮೋಷನ್ ಇರುತ್ತೆ ಹೌದು, ರಿಯಾಕ್ಟ್ ಮಾಡ್ಬೇಕಲ್ಲ. ಸೊ ಎಲ್ರಿಗೂ ಒಂದು ಅಳು ಅನ್ನೋದು ಅಥವಾ ನಗು ಎಲ್ಲ ಕಾಮನ್. ಸೊ ಆ ಒಂದು ಎಮೋಷನ್ ಲೈಕ್ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗಲ್ಲ ಥ್ರೂ ಔಟ್ ದ ಸೀನ್. ಅದು ಹೋಗೋದಿಲ್ಲ. ಅಂದ್ರೆ ಒಂದು 5 ಸೆಕೆಂಡ್ 10 ಸೆಕೆಂಡ್ ಇವಾಗ ಅಳ್ತಿದ್ದಾಳೆ ಅಂದ್ರೆ ಸರಿ, ನಾನು ಇವಾಗ ಏನ್ ಮಾಡ್ಬೇಕು ಅದನ್ನ ಬಿಟ್ಟು, ಅಳೋದ್ ಬಿಟ್ಟು ಏನ್ ದಾರಿ ಹುಡುಕ್ಬಹುದು ಅನ್ನೋದಷ್ಟೇ. ಸೊ ಹತ್ರ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅನ್ನೋದು ಅವಳ ಕಾನ್ಸೆಪ್ಟ್. ಸೀರಿಯಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಆಗ್ಲೇ ನಾನು ಹೇಳ್ದಾಗೆ ಇದು ಒಂದು ಒಳ್ಳೆ ಟೀಮು. ಸೊ ನನ್ಗೆ ಇವನ್ ಮಹೇಶ್ ರಾವ್ ಸರ್ ಆಗಿರ್ಬೋದು, ಪ್ರಕಾಶ್ ಸರ್, ಸೊ ಈ ಮುಂಚೆ ನಾವು ವರ್ಕ್ ಮಾಡಿದೀವಿ. ಈ ಒಂದು ಮಂಗಳಗೌರಿಗೆ ಈಸ್ ದ ಪ್ರೊಡ್ಯೂಸರ್. ಸೊ ಅವಾಗ ನಾವು ವರ್ಕ್ ಮಾಡಿದ್ವಿ ಅಂಡ್ ಅವ್ರನ್ನ ಹೀರೋ ಅಂತ ಕರೀತಾರೆ. ಸೊ ಖುಷಿ ಆಗತ್ತೆ, ಒಂದ್ ಒಳ್ಳೆ ಟೀಮ್ ಸಿಕ್ಕಿದೆ. ಅಂಡ್ ಯಾವ್ದೇ ತರದ್ದಾದ್ರೂ ಲೈಕ್ ಆರ್ಟಿಸ್ಟ್ಗೆ ಒಂದು ಸ್ಪೇಸ್ ಅಂತ ಇರುತ್ತಲ್ಲ. ಸೊ ಇಂಪ್ರೂವೈಸ್ ನಮ್ಮ ಕ್ಯಾರೆಕ್ಟರ್ ನ ಲೈಕ್ ಹಿಂಗೇ ಬರ್ಬೇಕು, ಈ ಲೈನ್ ಬಿಟ್ಟು ಕ್ರಾಸ್ ಆಗ್ಬಾರ್ದು ಈ ಡೈಲಾಗ್, ಆ ತರ ಏನು ಹೇಳೋದಿಲ್ಲ. ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಂಡ್ರುನುವೆ ಅಂದ್ರೆ ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಿ ಇಂಪ್ರೂವೈಸ್ ಮಾಡ್ಕೊಂಡಾಗ ದೇ ಸಪೋರ್ಟ್ ಲೈಕ್ ಓಕೆ ಚೆನ್ನಾಗಿದೆ ಮಾಡಿ, ಹಿಂಗೆ ಮಾಡಿ ಅಂತ. ಅಂಡ್ ನಮ್ಗೆ ಆ ಸ್ಪೇಸ್ ನ ಕೊಡ್ತಾರೆ. ನಾನು ಹಿಂಗ್ ಮಾಡ್ತೀನಿ, ಹಿಂಗ್ ತಗೋತೀನಿ ಈ ಡೈಲಾಗ್ ನ ಅಂತ ಹೇಳ್ದಾಗ್ಲೂ ದೇಸೆ ಓಕೆ ನೀವು ಹಿಂಗೆ ಮಾಡಿ ಚೆನ್ನಾಗಿದೆ. ಆಸ್ ಕಾವ್ಯ ಹೇಗಿದ್ದಾಳೆ ಹಾಗೇನೆ ಇದೆ ಕ್ಯಾರೆಕ್ಟರ್. ತುಂಬಾ ಮಾತಾಡ್ತಿರ್ತಾಳೆ, ತುಂಬಾ ನಗ್ತಿರ್ತಾಳೆ. ಸೊ ಈ ತರ ಒಂದು ಕ್ಯಾರೆಕ್ಟರು.
ಈ ಗೌರಿ ಸೀರಿಯಲ್ ನಲ್ಲಿ ನೀವು ಸಾಹಸ ಮಾಡ್ತೀರಾ? ಯಾಕೆಂದ್ರೆ ಹಿಂದೆ ಮಾಡಿರೋ ಸೀರಿಯಲ್ ನಲ್ಲಿ ಆಂಬುಲೆನ್ಸ್ ಓಡಿಸಿದೀರಾ, ಆಮೇಲೆ ಗಂಡನ್ ಪಾತ್ರ ಮಾಡೋರ್ನ ಹೆಗ್ಲು ಮೇಲೆ ಹೊತ್ಕೊಂಡು ಹೋಗಿದ್ದೀರಾ. ಈ ಸೀರಿಯಲ್ ಅಲ್ಲಿ ಏನ್ ಸಾಹಸ ಮಾಡ್ಬೇಕು ಅಂತ ಇದ್ದೀರಾ? ನನಗೂ ಕಥೆಲಿ ಇನ್ನೂ ಅಷ್ಟು ಇನ್ ಡೆಪ್ತ್ ಗೊತ್ತಿಲ್ಲ ಹೇಗೋಗುತ್ತೆ ಅಂತ. ಸಾಹಸ ಮೀನ್ಸ್ ಲೈಕ್ ಆತರ ಎಲ್ಲ ಇರೋದಿಲ್ಲ ಅಂತ ನಾನ್ ಅಂದ್ಕೊಂಡಿದ್ದೀನಿ. ಸ್ವಲ್ಪ ರಿಯಾಲಿಟಿ ಏನಿದೆ ಇವಾಗಿನ ಜನರೇಷನ್ ಅಲ್ಲಿ ಏನ್ ನಡೀತಿದೆ ಅದಕ್ಕೆ ಈ ಕತೆ ಇರೋ ಅಂತದ್ದು. ಸೊ ಯೂತ್ಸ್ ಗೆ ಇಷ್ಟ ಆಗ್ಬೇಕು ಅನ್ನೋ ತರ ಲೈಕ್ ಅವರು ಇವಾಗ ಯಾವ್ದೇ ಒಂದು ಕತೆನ ನೋಡ್ದಾಗ್ಲು ಸೊ ಲಾಜಿಕೇ ಇಲ್ಲ ಅಂತ ಅನಿಸ್ಬಾರ್ದು. ಒಂದ್ ಸೀನ್ ನೋಡ್ದಾಗ ಆಡಿಯನ್ಸ್ಗೆ ಲಾಜಿಕೇ ಇಲ್ವಲ್ಲಪ್ಪ ಹೆಂಗೆ ಅಂತ. ಸೊ ಆತರ ಏನು ಇರೋದಿಲ್ಲ, ಲಾಜಿಕ್ ಇಲ್ದೇ ಇರೋ ತರದ್ ಏನೂ ಇರೋದಿಲ್ಲ. ಸೊ ಲಾಜಿಕಲಿ ಹೇಗಿರ್ಬೇಕು, ಹೇಗೋಗುತ್ತೆ ಕತೆ ಅಂದ್ರೆ ಲಾಜಿಕಲಿ ಹಿಂಗಿದೆ ಹಿಂಗಿದು ಆತರ ಇರಬಹುದು. ಸೊ ಹಂಗೆ ಇರುತ್ತೆ ಅಂತಾನು ನಮಗೂ ಹೇಳಿರೋದು. ಸೊ ಆತರದ್ ಇನ್ನು ಯಾವ್ದು ಸೀನ್ ಬಂದಿಲ್ಲ, ಬಂದ್ಮೇಲೆ ಮೇ ಬಿ ಗೊತ್ತಾಗುತ್ತೆ ಅನ್ಸತ್ತೆ. ಗೌರಿ ಸೀರಿಯಲ್ ಪ್ರೋಮೋದಲ್ಲಿ ದುಡ್ಡು ಕೇಳಿದ ತಕ್ಷಣ ಪಟ್ ಅಂತ ಹಾಕ್ತೀರಾ. ನಿಜ ಜೀವನದಲ್ಲೂ ಹಂಗೇನಾ? ಕಷ್ಟ ಅಂದವ್ರಿಗೆ ಬೇಗ ಸಹಾಯ ಮಾಡ್ತೀರಾ? ತುಂಬಾ ಮಾಡ್ತಿದ್ದೆ, ಅದ್ ಯಾವ್ದು ವಾಪಸ್ ಬರ್ಲಿ. ಸೊ ಇವಾಗ ಸ್ವಲ್ಪ ಬುದ್ಧಿ ಕಲ್ತಿದೀನಿ, ಇವಾಗ ಸ್ವಲ್ಪ ಚುರುಕಾಗಿದ್ದೀನಿ. ಅಂದ್ರೆ ಲೈಕ್ ಆತರ ಅಲ್ಲ, ಕೆಲವೊಂದ್ಸಲ ಹೌದು ನಾವು ಸಹಾಯ ಮಾಡ್ಬೇಕು ಒಬ್ರಿಗೆ. ನಸಿ ಇವಾಗ ನನ್ನ ಹತ್ರ ನನ್ಗೆ ಐ ಕ್ಯಾನ್ ಡೂ ಇಟ್ ಅಂದ್ರೆ ಲೈಕ್ ನನ್ಗೆ ಆಗತ್ತೆ ಅಂದಾಗ ನಾವ್ ಮಾಡೋದು ಏನು ಸಮಸ್ಯೆನೇ ಅಲ್ಲ, ಖಂಡಿತ ಮಾಡ್ಬೋದು. ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ಅಪೋಸಿಟ್ ಇಂದ ಸಹಾಯ ತಗೊಳ್ಳೋರು ಇರ್ತಾರಲ್ಲ ಅವ್ರ ಕೈಲಿರತ್ತೆ. ಸೊ ನೆಕ್ಸ್ಟ್ ಇನ್ನೊಂದ್ಸಲ ಸಹಾಯ ಮಾಡ್ಬೇಕು ಅಂದಾಗ ನಾವ್ ಯೋಚನೆ ಮಾಡೋ ತರ ಅವ್ರು ಇಟ್ಕೋಬಾರ್ದು. ನಿಜ ಜೀವನದಲ್ಲಿ ಇವಾಗ ಅಷ್ಟೊಂದಿಲ್ಲ. ಓಕೆ, ಗೊತ್ತಲ್ವಾ, ಇವಾಗ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಮತ್ತೆ ಯಾಕೆ ನಾವು ಅದೇ ಹಳ್ಳಕ್ ಬೀಳ್ತೀವಿ ಆತರ. ಕಾವ್ಯಶ್ರೀ ಗೌಡ ಫ್ಯಾನ್ಸ್ ತುಂಬಾ ಕ್ವಶನ್. ಕಾವ್ಯಶ್ರೀ ಗೌಡ ಅವರು ಕಮಿಟೆಡ್ ಆರ್ ಸಿಂಗಲ್? ಸದ್ಯಕ್ಕೆ ಯಾವ್ದು ತಲೆನೋವು ಇಲ್ಲ. ಅದೇ ಇಟ್ಸ್ ನಾಟ್ ಅಬೌಟ್ ಕಮಿಟ್ ಆದ್ರೆ ತಲೆನೋವು ಆತರ ಏನು ಅಂತ ಅಲ್ಲ. ನಂಗೆ ನಂದೇ ಆದ ಜವಾಬ್ದಾರಿಗಳಿದೆ. ಸೊ ಆ ಮಧ್ಯದಲ್ಲಿ ಸ್ವಲ್ಪ ಆರಾಮಾಗಿರ್ಬೇಕು, ನಂಗೊಂದ್ ಸ್ಪೇಸ್ ಬೇಕಲ್ಲ. ಸೊ ಟು ಬಿ ಆನೆಸ್ಟ್ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಸಿಗ್ಬೇಕು ನಮಗೆ. ಯಾಕೆಂದ್ರೆ ನಾವ್ ಇಲ್ಲಿ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಮ್ ಟೈಮಿಂಗ್ಸ್ ಚೇಂಜ್ ಇರುತ್ತೆ. ಸೊ ನಾವು ವರ್ಕ್ ಮಾಡೋದು ಲೇಟ್ ಆಗುತ್ತೆ. ಸೊ ಅಂಡ್ ತುಂಬಾ ಜನದ ಹತ್ರ ನಾವು ಕನ್ವರ್ಸೇಷನ್ ಮಾಡೋದಿರತ್ತೆ, ಮಾತಾಡೋದಿರತ್ತೆ, ಈ ತರ ಎಲ್ಲ ಇರತ್ತೆ. ಸೊ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಸಿಗ್ಬೇಕಲ್ವಾ. ನಿಮ್ಮ ಈ ಕಾಂಪಿಟೇಟಿವ್ ಚಾನಲ್ಸ್ ಅಲ್ಲಿ ತುಂಬಾ ಸೀರಿಯಲ್ಸ್ ಗಳು ಬರ್ತಿದೆ, ಜಿ ಕನ್ನಡದಲ್ಲೂ ಕೂಡ ಬರ್ತಿದೆ. ಜಿ ಪವರ್ ನಲ್ಲಿ ಗೌರಿ ಸೀರಿಯಲ್ ನ ಯಾಕೆ ವೀಕ್ಷಕರು ನೋಡ್ಬೇಕು? ಅದು ನಮ್ ಪ್ರಶ್ನೆ ಹಾಗೂ ವೀಕ್ಷಕರ ಪ್ರಶ್ನೆ. ಓಕೆ, ಸೊ ಅಫ್ಕೋರ್ಸ್ ಎಲ್ಲಾ ಸೀರಿಯಲ್ಸ್ ಬರ್ತಿದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಅಂಡ್ ಎಲ್ರು ಅಷ್ಟೇ ಏನು ಇಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಮಾಡ್ತಿದ್ದಾರೆ. ಅದ್ರಲ್ಲಿ ನಮ್ದು ಒಂದು. ಸೊ ನಮ್ದನ್ನೇ ನೋಡ್ಬೇಕು ಅಂದ್ರೆ ಖಂಡಿತ ಇವಾಗ ಆಸೆ ಇರುತ್ತಲ್ಲ ನಮ್ಮನ್ನ ನೋಡ್ಬೇಕು ಅಂತ. ಸೊ ಹಂಗೆ ಹೇಳೋದಾದ್ರೆ ಖಂಡಿತ ಇದೊಂದು ವಿಭಿನ್ನವಾದ ಪಾತ್ರ. ನಾನು ಆಫ್ಟರ್ 2.5 years ಆದ್ಮೇಲೆ ನಾನು ಚೂಸ್ ಮಾಡಿದ್ದು ಈ ಒಂದು ಕತೆನ. ಅಂದ್ರೆ ತುಂಬಾ ಬರ್ತಿತ್ತು, ನನಗೆ ಸ್ವಲ್ಪ ಅನ್ಸಕ್ ಶುರು ಆಯ್ತು. ಅಂದ್ರೆ ಲೈಕ್ ಅದಕ್ಕೆ ನಾನು ಫಿಕ್ಸ್ ಆಗ್ಬಿಡ್ತೀನಿ ಅದೇ ತರ ಕ್ಯಾರೆಕ್ಟರ್ ಮಾಡ್ತಿದ್ರೆ. ಸೊ ಸ್ವಲ್ಪ ನನಗೆ ಇವಾಗ ನನ್ನಲ್ಲೂ ಒಂದು ಬೇರೆ ತರದ ಪಾತ್ರ ಮಾಡ್ಬೇಕು ಅನ್ನೋದಿರತ್ತಲ್ಲ. ಸೊ ಹಾಗಾಗಿ ನಾನು ಈ ಪಾತ್ರನ ಚೂಸ್ ಮಾಡಿದ್ದು. ಸೊ ಖಂಡಿತವಾಗ್ಲೂ ಇದು ಇಷ್ಟ ಆಗತ್ತೆ ಎಲ್ರಿಗೂ. ಏನು ಮನೆ ಮನಸ್ಸು ಮುಟ್ಟೋ ಅಂತ ಕಥೆನೇ ಇದು. ಅಂಡ್ ಒಂದು ಫ್ಯಾಮಿಲಿ ಡ್ರಾಮಾ ಆಗಿರ್ಬೋದು. ಅಂಡ್ ನನ್ನ ಸ್ಪೆಷಲಿ ನನ್ನ ಫ್ಯಾನ್ಸ್ಗೂ ನಾನು ಇಷ್ಟ ಆಗ್ತೀನಿ. ಯಾಕೆಂದ್ರೆ ಇದು ಒಂಥರ ಬಬ್ಲಿ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾಳೆ, ಊಟ ಇವಾಗ ಕ್ಯೂಟ್ನೆಸ್ ಇರತ್ತಲ್ಲ. ಸೊ ಆ ಒಂದು ಕ್ಯೂಟ್ನೆಸ್ ಅಲ್ಲಿ ಹೋಗುವಂತ ಕ್ಯಾರೆಕ್ಟರ್. ಐ ಹೋಪ್ ಇದು ಇಷ್ಟ ಆಗತ್ತೆ ಅಂತ. ಸೊ ಹಾಗಾಗಿ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಅಭಿಮಾನಿಗಳು ನಿಮ್ಮನ್ಗೆ ಮೆಸೇಜ್ ಮಾಡೋದಾಗ್ಲಿ, ಕಮೆಂಟ್ ಮಾಡೋದಾಗ್ಲಿ ಬರೀ ಚನ್ನಪಟ್ಟಣದ ಗೊಂಬೆ ಅಂತಾನೆ ಮಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಫ್ಕೋರ್ಸ್ ವೈ ನಾಟ್. ಅಂದ್ರೆ ಇದು ನಾನು ನನ್ನ ನೇಟಿವ್ ಚನ್ನಪಟ್ಟಣ ಆಗಿರೋದ್ರಿಂದ ಸೊ ಇರುತ್ತಲ್ಲ ನಮ್ಮ ಊರವರು ಅಂತ. ಸೊ ಅದಕ್ಕೆ ಕಮೆಂಟ್ ಮಾಡ್ತಿರ್ಬೋದು. ಖುಷಿ ಆಗತ್ತೆ ಅದನ್ನೆಲ್ಲ ನೋಡಿದಾಗ. ಎಷ್ಟೇ ಆಗ್ಲಿ ನಾವು ಹಳ್ಳಿಯಿಂದ ಏನೋ ದಿಲ್ಲಿಗೆ ಹೋದ್ರು ನಮ್ಮೂರ್ನ ಬಿಟ್ಕೊಡಲ್ಲ ಅಂತ. ಸೊ ಎಲ್ಲೇ ಇದ್ರು ಆ ಒಂದು ನೇಟಿವಿಟಿ ಇದ್ದೇ ಇರುತ್ತೆ. ಅಂಡ್ ಆ ಒಂದು ಪ್ರೀತಿ. ಸೊ ಹುಟ್ಟಿದವ್ರನ್ನ ಹೇಗ್ ಮರೆಯೋಕ್ಕಾಗತ್ತೆ. ಸೊ ಖುಷಿ ಆಗುತ್ತೆ ಆ ಒಂದು ಮೆಸೇಜ್ ನೋಡಿದಾಗ, ಟೈಪ್ ಮಾಡಿದಾಗ. ಅಫ್ಕೋರ್ಸ್ ಎಲ್ರು ಕಮೆಂಟ್ ಆಗ್ತಿರ್ತಾರೆ, ನಾಟ್ ಓನ್ಲಿ ಚನ್ನಪಟ್ಟಣ ಅಂತಲ್ಲ. ಸೊ ಎಲ್ಲಾ ಊರಿಂದನೂ ಒಂದಷ್ಟು ಜನ ನೋಡ್ತಿರ್ತಾರೆ, ಕಮೆಂಟ್ ಮಾಡ್ತಿರ್ತಾರೆ, ಖುಷಿ ಆಗ್ತಿರ. ಅಂದ್ರೆ ಇನ್ನೂ ಮರ್ತಿಲ್ಲ, ಬಿಕಾಸ್ ನಾನು ಸ್ಕ್ರೀನ್ ಇಂದ ಕಾಣಿಸ್ಕೊಳ್ದೆ 2.5 years ಆಯ್ತು. ಸೊ ಆ ಒಂದು 2.5 years ಅಲ್ಲಿ ಮೇ ಬಿ ಕೆಲವೊಂದ್ಸಲ ಫೇಸ್ ಮರ್ತೋಗ್ಬಿಡ್ತಾರೆ, ಅಥವಾ ಎಲ್ಲೋ ಮರೆ ಆಗ್ಬಿಡ್ತೀವಿ ಅನ್ನೋ ಒಂದು ಭಯ ಇರುತ್ತೆ. ಬಟ್ ನನಗೆ ಅಲ್ಲಿ ಬರ್ತಿದ್ ಕಮೆಂಟ್ಸ್ ಗಳನ್ನೆಲ್ಲ ನೋಡ್ತಿದ್ದಾಗ ಆ ಫಿಯರ್ ಏನು ಬರ್ಲಿಲ್ಲ. ಇನ್ನು ನಾನು ಅವ್ರ ಮನ್ಸಲ್ಲಿ ಇದ್ದೀನಿ, ಇನ್ನು ನಾನು ನೆನ್ಪಿಟ್ಕೊಂಡಿದ್ದಾರೆ, ಇನ್ನು ಅದೇ ಪ್ರೀತಿ ತೋರಿಸ್ತಿದ್ದಾರೆ ಅಂತ ಖುಷಿ ಆಗತ್ತೆ.
ನಿಮ್ಮ ಪ್ರೀತಿಯ ಅಣ್ಣ ವಿನೋದ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವೇ ಹೇಳ್ಬಿಟ್ರಿ ನನ್ನ ಪ್ರೀತಿಯ ಅಣ್ಣ ಅಂತ. ಅಫ್ಕೋರ್ಸ್ ಮೈ ಒನ್ ಅಂಡ್ ಓನ್ಲಿ ಪ್ರೀತಿಯ ಮೇ ಬಿ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಅಣ್ಣ ಸಿಕ್ಕಿದ್ದಾರೆ, ಅಷ್ಟೇ ಪ್ರೀತಿ ಕೊಡ್ತಾರೆ, ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ಅಂಡ್ ಖುಷಿ ಆಗುತ್ತೆ. ನನ್ನನ್ನ ಅಷ್ಟೇ ಕೇರ್ ಮಾಡೋದು, ಇವನ್ ಅಣ್ಣ ಅಂತಲ್ಲ ಅದ್ಗೇನು ಅಷ್ಟೇ ಚೆನ್ನಾಗಿ ಒಳ್ಳೆ ಮಗಳು ತರ ನೋಡ್ಕೋತಾರೆ, ಖುಷಿ ಆಗತ್ತೆ. ನಿಮ್ಮ ಗೌರಿ ಸೀರಿಯಲ್ ನಾಯಕ ನಟನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆ, ಪಾಪ ಅವರು ಅಲ್ಲೇ ಇದ್ದಾರೆ. ಊಟ ಮಾಡ್ತಿದ್ದಾರೆ, ಮಾಡ್ಲಿ. ಆ ಏನು ಇಲ್ಲ, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಕಲಾವಿದ್ರು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂಡ್ ಆ ಒಂದ್ ಸ್ಪೇಸ್ ಕೊಡ್ತಾರೆ ಕೋ ಸ್ಟಾರ್ಗೆ. ಲೈಕ್ ಇವಾಗ ಇರುತ್ತಲ್ವಾ, ಏನು ಕೋಆರ್ಡಿನೇಷನ್ ಇರ್ಬೇಕು, ಒಂದ್ ಇಬ್ರು ಆಕ್ಟ್ ಮಾಡ್ತಿದೀವಿ ಹೀರೋ ಹೀರೋಯಿನ್ ಅಂದಾಗ, ಸೊ ಒಂದೊಳ್ಳೆ ಕೋಆರ್ಡಿನೇಷನ್ ಅಲ್ಲಿ ಹೋಗ್ತಾ ಇದೆ, ಚೆನ್ನಾಗಿದೆ. ಅಂಡ್ ಆಫ್ ಸ್ಕ್ರೀನ್ ಅಲ್ಲೂ ಅದೇ ತರ ಇರ್ತಾರೆ ಅವರು. ಆನ್ ಸ್ಕ್ರೀನ್ ಅಲ್ಲಿ ಹಿಂಗೆ ಮುಗ್ಧತೆ ಇರುತ್ತೋ ಅದೇ ಮುಗ್ಧತೆ ಇದೆ. ಓಕೆ. ಇಲ್ಲೇ ಇದ್ದಾರೆ ಅಂತ ಇಷ್ಟೊಂದ್ ಸತ್ಯ ಹೇಳಿದ್ರ? ಇಲ್ಲ ಇಲ್ಲ, ಅವ್ರು ಇಲ್ಲ ಅಂದ್ರು ನಾನು ಇನ್ನ ಹೇಳ್ತಾ ಇದ್ದೆ, ಅವ್ರು ಇಲ್ಲೇ ಇದಾರೆ, ನೋಡ್ತಿದಾರೆ ಅಂತ ನಂಗೆ ಹೇಳಕ್ ಆಗ್ತಿಲ್ಲ ಅಷ್ಟೇ. ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಒಬ್ರು ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ಲೈಕ್ ನನಗೆ ಪರ್ಸನಲಿ ಸೊ ಅವ್ರನ್ನ ನಾನು ಇದ್ರಲ್ಲಿ ನೋಡ್ತಾ ಇದ್ದೆ, ಅಣ್ಣಯ್ಯ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ದೆ. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಅನ್ಸೋಕ್ ಶುರುವಾಗಿತ್ತು. ಅಂಡ್ ನನ್ಗೆ ಗೊತ್ತಿರ್ಲಿಲ್ಲ ಅವರೇ ಹೀರೋ ಅಂತ. ಫಸ್ಟ್ ಡೇ ನಮ್ಮಿಬ್ರದ್ದು ಶೂಟ್ ಇದ್ದಾಗ ಓ ಇವ್ರೇ ನಾನಾ ಈಸ್ ಅಂತ ಅನ್ನಿಸ್ತು ನನಗೆ. ಅಂಡ್ ಚೆನ್ನಾಗಿತ್ತು. ಅಂಡ್ ಇಬ್ರದ್ದು ಫಸ್ಟ್ ಸೀನ್ ಇತ್ತು, ಫಸ್ಟ್ ಡೇ ತುಂಬಾ ಚೆನ್ನಾಗ್ ಬಂತು ಆ ಸೀನ್. ನನಗೆ ಪರ್ಸನಲಿ ನಂಗೆ ಆ ಸೀನ್ ತುಂಬಾನೇ ಇಷ್ಟ ಆಯ್ತು.